ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾರ್ಟ್ ಚಾನೆಲ್‌ಗೆ ಸ್ವಾಗತ. ಇವತ್ತೊಂದು ನಾನು ಶರ್ಬತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಸಿಂಪಲ್ ಆಗಿರುವಂತಹ ಶರ್ಬತ್ತು, ನೋಡುವಾಗನೇ ಕಲರ್‌ಫುಲ್ ಆಗಿದೆ. ಇದನ್ನ ಈ ಸೆಕೆಗೆ ಒಮ್ಮೆ ಮಾಡಿ ನೋಡಿ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಶರ್ಬತ್ತನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತಕೊಳ್ಳಿ, ಅದರಲ್ಲಿ ಕಾಮಕಸ್ತೂರಿ ಬೀಜಗಳನ್ನು ತೆಗೆದುಕೊಳ್ಳಿ. ಒಂದೆರಡು ಸ್ಪೂನಷ್ಟು ತಗೊಂಡಿದ್ದೇನೆ ನಾನಿಲ್ಲಿ. ಅದನ್ನು ನೀರಲ್ಲಿ ಮೊದಲಿಗೆ ನೆನೆ ಹಾಕ್ಕೊಳ್ಬೇಕು. ಅದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಆಗ್ತದೆ ನೋಡಿ. ದೇಹಕ್ಕೆ ಕೂಡ ಇದು ತಂಪು, ತುಂಬ ಒಳ್ಳೆಯದು. ಖಾಲಿ ನೀರಲ್ಲಿ ಕೂಡ ಬೆರೆಸಿ ಕುಡಿಬೋದು ಇದನ್ನು. ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ, ಇನ್ನೂ ಕೂಡ ದೊಡ್ಡದಾಗ್ತದೆ ಬೀಜ. ಇದನ್ನು ಬದಿಗಿಡಿ. ಇಲ್ಲಿ ನಾನು ಒಂದು ತುಂಡು ಬಚ್ಚಂಗಾಯಿ ಹಣ್ಣನ್ನು ತಗೊಂಡಿದ್ದೇನೆ, ಕಲ್ಲಂಗಡಿ ಹಣ್ಣು. ಅದನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಕಟ್ ಮಾಡ್ಕೊಳ್ಬೇಕು. ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೇನೆ ನೋಡಿ. ಇದು ಕೂಡ ಸೆಕೆಗೆ ತುಂಬ ಒಳ್ಳೆಯದಾಗ್ತದೆ. ಎಷ್ಟು ತಿಂದರೂ ಸಾಕಾಗೋದಿಲ್ಲ. ಅದೇ ರೀತಿ ಜ್ಯೂಸ್ ಕೂಡ ಮಾಡಿ ಕುಡಿತಾರೆ. ಇದನ್ನು ನಾನು ಇಲ್ಲಿ ಕಟ್ ಮಾಡಿ ಅದರ ಬೀಜ ಎಲ್ಲ ತೆಗೆದು ಒಂದು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿರ್ತೇನೆ. ನೋಡಿ, ಆರಾಮಾಗಿ ಕಟ್ ಮಾಡ್ಕೊಳ್ಬೋದು, ಬೇಗ ಕೂಡ ಮಾಡ್ಕೊಳ್ಬೋದು ಈ ಶರ್ಬತ್ತನ್ನು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇಲ್ಲಿ ಬೀಜ ಎಲ್ಲ ತೆಗೆದು ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸೆಕೆಗೆ ಎಷ್ಟು ಜ್ಯೂಸ್ ಕುಡಿದ್ರೂ ಸಾಕಾಗೋದಿಲ್ಲ. ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೀಗ ಬದಿಗಿಟ್ಕೊಳ್ಳಿ. ಒಂದು ಬೌಲ್ ತಗೊಳ್ಳಿ. ಬೌಲಿಗೆ ಕಾಯಿಸಿ ಆರಿಸಿದ ಹಾಲು, ಇದು ನಾರ್ಮಲ್ ಯಾವುದು ಹಾಲು ಸಿಗ್ತದೆ ನಿಮಗೆ ಅದನ್ನು ಹಾಕ್ಕೊಳ್ಬೋದು. ನಂತರ ಒಂದು ಕಪ್ನಷ್ಟು ಸಕ್ಕರೆ ಜಾಸ್ತಿ ಬೇಡ, ಸ್ವಲ್ಪ ಸಾಕು. ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡಿ. ಹಾಗೆ ಇಲ್ಲಿ ನಾನು ರೂಹ್ ಅಫ್ಜಾ ತಗೊಂಡಿದ್ದೇನೆ. ರೋಸ್ ಸಿರಪ್ ಅಂತ ಸಿಗ್ತದೆ ನಿಮಗೆ ಎಲ್ಲ ಶಾಪಲ್ಲಿ, ಅದನ್ನು ಹಾಕ್ಕೊಳ್ಬೋದು. ಇದು ಕೂಡ ದೇಹಕ್ಕೆ ತುಂಬ ತಂಪು. ಹಾಲಿಗೆ ಖಾಲಿ ನೀವು ರೋಸ್ ಸಿರಪ್ ಹಾಕಿ ಕುಡಿದ್ರೆ ತುಂಬ ದೇಹಕ್ಕೆ ತಂಪಿದು. ಈಗ ಒಂದು ಕಪ್ನಷ್ಟು ಹಾಕ್ಕೊಂಡಿದ್ದೇನೆ. ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಹೇಗೆ ಚೇಂಜ್ ಆಗ್ತದೆ ನೋಡಿ, ಚಂದ ಕಲರ್ ಬರ್ತದೆ. ಸಕ್ಕರೆ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ನಂತರ ನೆನೆಸಿಟ್ಟ ಕಾಮಕಸ್ತೂರಿ ಬೀಜಗಳನ್ನು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಇಷ್ಟಪಡ್ತಾರೆ ಕೆಲವರು, ಆಗ ತುಂಬ ಹಾಕ್ಕೊಳ್ಬೋದು. ಬೇಡ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೀವು ಕಟ್ ಮಾಡಿ ಇಟ್ಕೊಂಡ ಬಚ್ಚಂಗಾಯಿ ಹಣ್ಣು ಇದೆಯಲ್ಲ, ಕಲ್ಲಂಗಡಿ ಹಣ್ಣು, ಅದನ್ನು ಇದಕ್ಕೆ ಸೇರಿಸಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿದರೆ ನೋಡುವಾಗನೇ ಖುಷಿ ಆಗ್ತದೆ. ಇದನ್ನೊಮ್ಮೆ ಟ್ರೈ ಮಾಡಿ. ನಂತರ ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು ಕೂಲ್ ಮಾಡಿ ಕುಡೀರಿ. ಅಥವಾ ಬೇಡ ಅಂತ ಹೇಳಿದರೆ ಹೀಗೆ ನೀವು ಇದನ್ನು ಸರ್ವ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಕಾಣ್ತದೆ. ಹಾಗೆ ಕುಡಿಲಿಕ್ಕೂ ಕೂಡ ಸೂಪರ್ ಆಗಿರ್ತದೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಮೊಹಬ್ಬತ್ ಕಿ ಶರ್ಬತ್ ಅಂತ. ನಾನಿಲ್ಲಿ ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಳ್ತಾ ಇದ್ದೇನೆ, ಆಗ ಇನ್ನಷ್ಟು ಕೂಲ್ ಆಗಿರ್ತದೆ ನೋಡಿ. ಈಗ ಶರ್ಬತ್ ರೆಡಿ ಆಗಿದೆ. ನಾನಂತೂ ಸರ್ವ್ ಮಾಡ್ತೇನೆ. ಒಂದು ಇಲ್ಲಿ ಗ್ಲಾಸ್ ಜಾರನ್ನು ತಗೊಂಡಿದ್ದೇನೆ, ಅದಕ್ಕೆ ಈಗ ಶರ್ಬತ್ತನ್ನು ಹಾಕಿ ಸರ್ವ್ ಮಾಡ್ತೇನೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನು ಶೇರ್ ಮಾಡಿ. ಸೆಕೆಗಂತೂ ಇದು ತುಂಬ ಸೂಪರ್ ಆಗಿರ್ತದೆ. ಹಾಗೆ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ಈ ರೆಸಿಪಿಯನ್ನು ನೋಡಿದ್ರಲ್ಲ, ಇನ್ನು ನಿಮಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ತು ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.